ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕಾರ್ ಟಿ ಇ ಟಿ ಫೈನಲ್ ಕೀ ಆನ್ಸರ್ಸ್ ಯಾವಾಗ ಬರ್ಬೋದು, ಗ್ರೇಸ್ ಮಾರ್ಕ್ಸ್ ಸಿಗುತ್ತಾ ಅಂಡ್ ಎಲಿಜಿಬಿಲಿಟಿ ಪರ್ಸೆಂಟೇಜ್ ಬಗ್ಗೆ ಡೌಟ್ ಕೂಡ ಇರುತ್ತೆ. ಅದನ್ನು ಕೂಡ ಕ್ಲಾರಿಫೈನ ಮಾಡ್ತೀನಿ. ಯಾವುದು ಸೇಫ್ ಮಾರ್ಕ್ಸ್ ಯಾವುದು ಅದನ್ನ ಬಗ್ಗೆ ಕ್ಲಾರಿಟಿ ಮಾಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ನ ಮಾಡಿ. ಇಲ್ಲಿ ಒಂದ್ಬಿಟ್ಟು ಅಫಿಷಿಯಲ್ ಫೈನಲ್ ಕೀ ಆನ್ಸರ್ಸ್ ಯಾವಾಗ ಬರ್ಬೋದು ಅಂತ ಇದ್ರೆ, ಫೈನಲ್ ಕೀ ಆನ್ಸರ್ಸ್ನ ನಾವು 2 ರಿಂದ 3 ದಿನಗಳಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಬಿಕಾಸ್ ಅಲ್ಲಿ ಅಬ್ಜೆಕ್ಷನ್ ಸಲ್ಲಿಸೋದಕ್ಕೆ ಟೈಮ್ ಕೂಡ ಎಂಡ್ ಆಗಿ ಆಲ್ರೆಡಿ 3 to 4 days ಕೂಡ ಆಗಿದೆ. ಅಬ್ಜೆಕ್ಷನ್ ಸಲ್ಲಿಸಿದ ನಂತರ ನಿಮಗೆ ಅವರೆಲ್ಲ ಚೆಕ್ ಮಾಡಿ ವೆರಿಫೈ ಮಾಡೋದಕ್ಕೆ ಅಪ್ ಟು 5 to 7 days ಕಾಲಾವಕಾಶ ಬೇಕಾಗುತ್ತೆ. 5 ರಿಂದ 7 ದಿನಗಳ ಕಾಲ. 5 ರಿಂದ 7 ದಿನಗಳ ಕಾಲ ಆಲ್ರೆಡಿ ಆಗಿದೆ, ಆಗ್ತಾ ಬರ್ತಾ ಇದೆ. ಹಾಗಾಗಿ ಈ ವೀಕಿನ 2-3 ದಿನದ ಒಳಗಡೆ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಫೈನಲ್ ಕೀ ಆನ್ಸರ್ಸ್ ನ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗಿರಿ. ನಾವು ಫೈನಲ್ ಕೀ ಆನ್ಸರ್ ಬಂದ ನಂತರ ನಿಮಗೆ ಎಷ್ಟು ರಿಸಲ್ಟ್ ಏನು ಇತ್ತು ಅಂತ ಹೇಳಿ ನಿಮಗೆ ತಿಳಿಸ್ಕೊಡ್ತೀವಿ. ಅಂಡ್ ನಿಮಗೆ ಗ್ರೇಸ್ ಮಾರ್ಕ್ಸ್ ಬರುತ್ತಾ ಅಂತ ಕೇಳ್ತಾ ಇದ್ರಿ. ಬರುವ ಸಾಧ್ಯತೆ ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ನಿಮಗೆ ಗ್ರೇಸ್ ಅಂಕ ಬದಲು ನಿಮಗೆ ಎಷ್ಟು ಗ್ರೇಸ್ ಅಂಕ ಬರುತ್ತೆ ಅಷ್ಟು ಕ್ವಶನ್ಗಳನ್ನು ನಿಮಗೆ ಡಿಲೀಟ್ ಮಾಡಿ ಉಳಿದದನ್ನೆಲ್ಲ ನಾವು ಕನ್ಸಿಡರ್ ಕೂಡ ಮಾಡ್ತೀವಿ ಅಂತ ಹೇಳಿ ಇಲಾಖೆಯವರು ಕೂಡ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ನಮಗೆ ಮಾಹಿತಿ ಕೊಡ್ತೀನಿ. ಇಲ್ಲಿ ಸಾಕಷ್ಟು ಜನ ಸೇಫ್ ಮಾರ್ಕ್ಸ್ ಏನು ಅಂತ ಹೇಳ್ತಾ ಇದ್ರಿ. ಇಲ್ಲಿ ನಿಮಗೆ ಸೇಫ್ ಮಾರ್ಕ್ಸ್ ಅನ್ಸೇಫ್ ಮಾರ್ಕ್ಸ್ ಅಂತ ಏನು ಇಲ್ಲ. ಲೈಕ್ ನಿಮಗೆ ನನ್ನ ಪ್ರಕಾರ ಸೇಫ್ ಮಾರ್ಕ್ಸ್ ಅಂದ್ರೆ ಯಾವುದು ಅಂದ್ರೆ, ಲೈಕ್ ಇಲ್ಲಿ ಯಾರೆಲ್ಲ ಬಾರ್ಡರ್ ಇದ್ದೀರಾ, ಲೈಕ್ ಇನ್ನೇನು 1-2 ಬಾರ್ಡರ್ ಇದ್ದೀರಾ ಅಥವಾ ಎಕ್ಸಾಕ್ಟ್ ಆಗಿ ತೆಗೆದಿದ್ದೀರಾ, ಅವರು ಸೇಫ್ ಅಲ್ಲ. ಬಿಕಾಸ್ ಯಾಕೆ ಅಂದ್ರೆ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ, ಆಚೆನೂ ಹೋಗ್ಬೋದು ಈಚೆನೂ ಹೋಗ್ಬೋದು. ಇಲ್ಲಿ ಯಾರು ಸೇಫ್ ಗೊತ್ತಾ, ಒಂದು ಕಡಿಮೆ ಮಾರ್ಕ್ಸ್ ಬಂದಿದ್ರೆ ಸೇಫ್, ಇನ್ನೊಂದು ಜಾಸ್ತಿ ನಿಮಗೆ ಎಷ್ಟು ನಿಮಗೆ ಕಟ್ ಆಫ್ ಇದಕ್ಕಿಂತ ಜಾಸ್ತಿ ಅಂಕ ಬಂದಿದ್ರೆ ನೀವು ಸೇಫ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕಡಿಮೆ ಬಂದಿದ್ದೆ ಹೋಗ್ಲಿ, ನೆಕ್ಸ್ಟ್ ಟೈಮ್ ನಾವು ನೋಡ್ಕೊಳ್ಳೋಣ ಅಂತ ಅನ್ಕೋತಾರೆ. ಜಾಸ್ತಿ ಬಂದಿದೆ ನಾನು ಎಲಿಜಿಬಲ್ ಆಗ್ತೀನಿ ಅನ್ಕೋತಾರೆ. ಇಲ್ಲಿ ಯಾರು ಬಾರ್ಡರ್ ಇದ್ದಾರೆ ಆ ವಿದ್ಯಾರ್ಥಿಗಳ ಸಂಕಷ್ಟ ಆಗುತ್ತೆ. ನಂದು ಆಗುತ್ತಾ ಇಲ್ವೋ ಅಂತ ಹೇಳಿ ನಿಮಗೆ ಕನ್ಫ್ಯೂಷನ್ ಕೂಡ ಕ್ರಿಯೇಟ್ ಆಗುತ್ತೆ. ಆ ನಿಟ್ಟಿನಲ್ಲಿ ಅಂತವ್ರಿಗೆ ಕೂಡ ಸಮಸ್ಯೆ ಕೂಡ ಆಗಿದೆ ಅನ್ಕೋತೀನಿ. ಸೇಫ್ ಮಾರ್ಕ್ಸ್ ಏನೂ ಇಲ್ಲ ನಿಮಗೆ. ಔಟ್ ಆಫ್ ಸಿಂಪಲ್ ಇದು OBC ಅಂಡ್ 2A 2B 3A 3B ಅವರಿಗೆ ಅಬೌವ್ 90 ಸೇಫೆಸ್ಟ್ ಮಾರ್ಕ್ಸ್. SC ST ಕ್ಯಾಟಗರಿ ಅವನಿಗೆ ಅಬೌವ್ 82 ಸೇಫೆಸ್ಟ್ ಮಾರ್ಕ್ಸ್ ಅಂತ ಹೇಳ್ಬೋದು. ಅದು ಎಲ್ಲರಿಗೂ ಗೊತ್ತಿರುತ್ತೆ ಎಲಿಜಿಬಲ್ ಮಾರ್ಕ್ಸ್, ಅದು ಸೇಫೆಸ್ಟ್ ಮಾರ್ಕ್ಸ್ ಅಂತ ಹೇಳ್ತೀನಿ. ಈ ಸೇಫ್ ಮಾರ್ಕ್ಸ್ ಅದು ಇದು ಏನೂ ಇಲ್ಲ. ಸೇಫ್ ಅಂದ್ರೆ OBC ಅವರಿಗೆ 90ಕ್ಕಿಂತ ಪ್ಲಸ್ ಇರಬೇಕು ಗೊತ್ತಿರೋ ಹಾಗೆ, ಇವರಿಗೆ 82ಕ್ಕಿಂತ ಪ್ಲಸ್ ಇರಬೇಕು ಸೇಫ್ ಮಾರ್ಕ್ಸ್. ನೀವು 82 ಇದ್ದೀರಾ, 82.5 ಇದ್ದೀರಾ, ನೀವು ಕರೆಕ್ಟಾಗಿ ಎಕ್ಸಾಕ್ಟ್ ಬಾರ್ಡರ್ ಇದ್ದೀರಾ ಅಂದ್ರೆ ನಿಮಗೆ ಸಾಧ್ಯತೆಗಳು ಇದಾವೆ. ಬಟ್ ಸಮ್ಟೈಮ್ಸ್ ನಿಮಗೆ ಲಕ್ ಕೂಡ ಮ್ಯಾಟರ್ ಆಗುತ್ತೆ. ಯಾಕೆ ಅಂದ್ರೆ ಇಲ್ಲಿ ಕೆಲವರು 82 ಇದೆ, ಆಚೆ ಈಚಾಗಿ 81 ಆದ್ರೆ ನಿಮ್ದು ಚಾನ್ಸಸ್ ಕಡಿಮೆ ಆಗುತ್ತೆ. ಆಯ್ತಾ, ಚಾನ್ಸಸ್ ಯಾವಾಗಿರುತ್ತೆ ಅಂದ್ರೆ 82 ಆದವರಿಗೆ ಇನ್ ಕೇಸ್ ಗ್ರೇಸ್ ಸಿಕ್ಕಿ ಅಲ್ಲ ಏನೋ 2 ಡಿಲೀಟ್ ಆದ್ರೆ ನಿಮ್ದು ಪರ್ಸೆಂಟೇಜ್ ಬಂದ್ಬಿಟ್ಟು ಹಿಡಿತದೆ, ಆಗ ನಿಮ್ಮನ್ನ ಎಲಿಜಿಬಿಲಿಟಿ ಆಗ್ತೀರಾ. ಆ ರೀತಿ ಆಗಿರುತ್ತೆ. ಆ ನಿಟ್ಟಿನಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ಇನ್ನ ಪರ್ಸೆಂಟೇಜ್ ಬಗ್ಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ ಗ್ಯಾಪ್ ನೋಡ್ಕೊಳ್ಳಿ. 55-60 ಇದೆ. OBC 2A 2B 3A 3B 60% ಕಡ್ಡಾಯವಾಗಿ ತೆಗಿಬೇಕಾಗುತ್ತೆ. SC ST ಕ್ಯಾಟಗರಿ 1 ಅವರು 55% ಕಡ್ಡಾಯವಾಗಿ ತೆಗಿಬೇಕಾಗುತ್ತೆ. 100ಕ್ಕೆ 60% ಇವರು OBC ಅಂಡ್ ಅದರ್ಸ್, ಅಂಡ್ SC ST ಅವರು 100ಕ್ಕೆ 55% ತೆಗಿಬೇಕಾಗುತ್ತೆ. ಯಾಕಂದ್ರೆ 5% ರಿಸರ್ವೇಶನ್ ಇರೋ ಕಾರಣ ಅವರಿಗೆ 5% ರಿಡ್ಯೂಸ್ ಕೂಡ ಆಗಿದೆ. ಇಲ್ಲಿ ಅಂಕಗಳು 150ಕ್ಕೆ ಕಡ್ಡಾಯವಾಗಿ OBC ಅಂಡ್ ಅದರ್ ವಿದ್ಯಾರ್ಥಿಗಳು 90 ಅಂಕಗಳನ್ನು ಕಡ್ಡಾಯವಾಗಿ ತೆಗಿಬೇಕಾಗುತ್ತೆ. SC ST ಅಂಡ್ ಅದರ್ ವಿದ್ಯಾರ್ಥಿಗಳು 82-82.5 ಕೂಡ ಕಡ್ಡಾಯವಾಗಿ ತೆಗಿಬೇಕಾಗುತ್ತೆ. ಇದು ಒಂದು ಪರ್ಸೆಂಟೇಜ್ ಆಯ್ತಾ. ಗ್ರೇಸ್ ಅಂಕ ಆಡ್ ಆದ್ರೆ ನಿಮಗೆ ಇನ್ನು ಕೂಡ ರಿಡ್ಯೂಸ್ ಕೂಡ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಿಮಗೆ 2 ಗ್ರೇಸ್ ಅಂಕ ಸಿಕ್ಕಿದ್ರೆ ಇಲ್ಲಿ ನಿಮಗೆ ಅಟ್ಲೀಸ್ಟ್ ನಿಮಗೆ ಅಟ್ಲೀಸ್ಟ್ ನಿಮಗೆ 1 ಅಂಕ ಕಡಿಮೆ ತೆಗೆದ್ರೆ ನೀವು ಕೂಡ ಎಲಿಜಿಬಲ್ ಆಗ್ಬೋದು. ಫಾರ್ ಎಕ್ಸಾಂಪಲ್ ನಿಮಗೆ 2 ಗ್ರೇಸ್ ಅಂಕ ಸಿಕ್ತು, 2 ಕ್ವಶನ್ಸ್ ಡಿಲೀಟ್ ಆಯ್ತು ಅಂದ್ರೆ ಇಲ್ಲಿ ನಿಮಗೆ 82 ಇರೋದು ಎಲಿಜಿಬಿಲಿಟಿನ 81 ತೆಗೆದ್ರೆ ನೀವು ಕೂಡ ಎಲಿಜಿಬಲ್ ಆಗ್ತೀರಾ. ಅಲ್ಲಿ 90 ಇರೋದು ಇನ್ ಕೇಸ್ 2 ಗ್ರೇಸ್ ಅಂಕ ಸಿಕ್ಕಿದ್ರೆ 90 ಇರೋದು 89 ತೆಗೆದ್ರೆ ನೀವು ಕೂಡ ಎಲಿಜಿಬಲ್ ಕೂಡ ಆಗ್ತೀರಾ. ಬಿಕಾಸ್ ಪರ್ಸೆಂಟೇಜ್ ಬಂದ್ಬಿಟ್ಟು ಮ್ಯಾಟರ್ ಆಗುತ್ತೆ. ಅದಕ್ಕೋಸ್ಕರ ಅವರು ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡೋದು. ಪರ್ಸೆಂಟೇಜ್ ಅನ್ನೋದು ಔಟ್ ಆಫ್ 100 ಕ್ಯಾಲ್ಕುಲೇಟ್ ಮಾಡ್ತಾರೆ. ಬಿಕಾಸ್ ಬರೀ ಮಾರ್ಕ್ಸ್ ನ ಕನ್ಸಿಡರ್ ಕೂಡ ಮಾಡಿದ್ರೆ ಮಾರ್ಕ್ಸ್ ಏನಾಗುತ್ತೆ ಅಂದ್ರೆ, ಮಾರ್ಕ್ಸ್ 150ನೇ ಇದ್ರೆ ನಿಮಗೆ 90ನ ನೀವು ಕನ್ಸಿಡರ್ ಮಾಡಬಹುದು. ಅಲ್ಲಿ 150 ಇಲ್ಲ, ಬಿಕಾಸ್ ಅಬ್ಜೆಕ್ಷನ್ ಸಲ್ಲಿಸಿ ಏನಾದ್ರು ಕೀ ಇದನ್ನ ಲೈಕ್ ನಿಮಗೆ ರಿಸಲ್ಟ್ ಬಂದ್ರೆ ನಿಮಗೆ 150 ಇದ್ದು ಇನ್ನು ಕೂಡ ರಿಡ್ಯೂಸ್ ಆಗುತ್ತೆ. ಆ ನಿಟ್ಟಿನಲ್ಲಿ ರಿಡ್ಯೂಸ್ ಆಗಿರೋ ಕಾರಣ ನಿಮಗೆ ಅಲ್ಲಿ ನಿಮಗೆ ಚೇಂಜಸ್ ಆಗುತ್ತೆ. ಅದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂದ್ರೆ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡೋದು. ನಿಮಗೆ ಗೊತ್ತಿರೋ ಹಾಗೆ ನಿಮ್ಮ ಡಿಸ್ಟಿಂಕ್ಷನ್ ನಿಮ್ದು ಎಷ್ಟು ಪರ್ಸೆಂಟೇಜ್ ಅಂತ ಹೇಳಿ SLC PUC ನೀವು ನೋಡಿರ್ತೀರಾ. ಆ ಪರ್ಸೆಂಟೇಜ್ ಏನು ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದ್ರೆ ಔಟ್ ಆಫ್ ಅಂಕಗಳಲ್ಲಿ ಔಟ್ ಆಫ್ ಇಷ್ಟು ತೆಗಿತೀರಾ. ಬಟ್ ನಿಮಗೆ ರ್ಯಾಂಕಿಂಗ್ ವೈಸ್ ನಿಮಗೆ ನಂದು SLC ಇಷ್ಟು ಪರ್ಸೆಂಟೇಜ್ ಬಂತು, ನಂಗೆ PUC ಇಷ್ಟು ಪರ್ಸೆಂಟೇಜ್ ಬಂತು ಅಂತ ನಿಮಗೆ ಹೇಳ್ಬೋದಲ್ಲ. 80 ಬಂತು, ನಂದು 85 ಬಂತು, ನಂದು 95 ಬಂತು, ಒಂದು ಡಿಸ್ಟಿಂಕ್ಷನ್ ಬಂತು ಅಂತ ನೀವು SLC PUC ಹೇಳ್ತೀರಾ. ಅದೇ ರೀತಿ ಇದರಲ್ಲೂ ಕೂಡ ನಿಮಗೆ ನಿಖರವಾದ ಮಾಹಿತಿ ಕೊಡಲಿ ಅಂದ್ರೆ ಇಲ್ಲಿ 60% ಬಂದ್ರೆ ನೀವು ಪಾಸ್ ಅಂತ, 55% ಬಂದ್ರೆ ನೀವು SC ST ಅವರು ನೀವು ಪಾಸ್ ಅಂತ ನೀವು ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ನೀವು ಡೌನ್ಲೋಡ್ ಕೂಡ ಮಾಡ್ಕೋಬಹುದು. ಇದಕ್ಕೆ ನಿಮಗೆ ಕ್ಲಾರಿಟಿ ಸಿಕ್ತು ಅನ್ಕೋತೀನಿ. ನಿಮಗೆ ಯಾವಾಗ ಅಂತ ಒಂದು ಸೇಫ್ ಮಾರ್ಕ್ಸ್ ಹೇಗೆ ಅಂಡ್ ನಿಮಗೆ ಪರ್ಸೆಂಟೇಜ್ ಹೇಗೆ ಅಂಡ್ ಫೈನಲ್ ಕೀ ಆನ್ಸರ್ಸ್ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.